ಗ್ರಾಮೀಣ ಜನರ ಅನುಕೂಲಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿದ ಸಿದ್ದರಾಮೇಶ್ವರ ಹೋಬಳಿಯ ಹಸಿರುವಳ್ಳಿ ಹಾಗೂ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಕೆಲಕಾಲ ಉಳಿದುಕೊಂಡು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಕಾರ್ಯದಲ್ಲಿ ತೊಡಗಿದ್ರ ಅವರು ಕಟ್ಟಿಸಿರುವ ಕೆರೆಗಳು ಇಂದಿಗೂ ಸ್ಥಳೀಯರ ಜೀವನಾಡಿಯಾಗಿವೆ. ಸಿದ್ದರಾಮರ ಗದ್ದುಗೆಯನ್ನ ನಿರ್ಮಾಣ ಮಾಡಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಆಚರಿಸಲಾಗುತ್ತಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ರೋಟರಿ ಕ್ಲಬ್ ಸಹಕಾರದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮಾನವೀಯತೆಯ ಹರಿಕಾರ ಸಿದ್ದರಾಮರ ಆದರ್ಶಗಳನ್ನ ರೂಢಿಸಿಕೊಂಡ ನೂರಾರು ಯುವಕರು ರಕ್ತದಾನ ಮಾಡಿದ್ರು. ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ರಂಗಭೂಮಿ ಕಲಾವಿದರು 3 ನಾಟಕಗಳ ಅಭಿನಯವನ್ನ ಮಾಡಲಿದ್ದಾರೆ. ಸೋಮವಾರ ನಲ್ಲತಂಗ, ಬುಧವಾರ ರಾಮಾಯಣ, ಶನಿವಾರ ತ್ರಿಪುರ ಸಂಹಾರ ನಾಟಕಗಳು ಪ್ರದರ್ಶನವಾಗಲಿವೆ. ಇವತ್ತು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ರಥೋತ್ಸವ ನಡೀತಾ ಇದೆ. ಸುಮಾರು 800 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಭಕ್ತರು ಸೇರಿಕೊಂಡು 1.5 ಕೋಟಿ ವೆಚ್ಚವನ್ನು ಮಾಡಿಕೊಂಡು ಭವ್ಯವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಒಂದು 3 ವರ್ಷದ ಹಿಂದೆ ನಿರ್ಮಾಣವನ್ನು ಮಾಡಿದ್ರು. ಇದಕ್ಕೆ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ಆ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಯಿತು. ನಂತರ 5ನೇ ವರ್ಷ ನಾವು 2 ವರ್ಷದ ಹಿಂದೆ ಒಂದು ರಥೋತ್ಸವವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಸ ರಥವನ್ನು ಮಾಡಿದ ನಾವು ಇಲ್ಲಿರ್ತಕ್ಕಂಥ ವಾತಾವರಣ ಭಾಳ ಶುಭ್ರವಾಗಿರ್ತಕ್ಕಂಥ ವಾತಾವರಣ, ಸ್ವಚ್ಛವಾಗಿರ್ತಕ್ಕಂಥ ವಾತಾವರಣ ನೋಡಿ ಎಷ್ಟಿದೆ ಅಂತಾರೆ. ಸಿದ್ದರಾಮೇಶ್ವರ ಇಲ್ಲಿ ಬಂದು ತಪಸ್ಸನ್ನು ಮಾಡಿ ಕೆರೆ ಕುಂಟೆಗಳನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ಕೆರೆ ಇದೆ, ಮತ್ತು ಆಮೇಲೆ ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥ ವಾತಾವರಣವನ್ನು ಬೆಳೆಸ್ತಕ್ಕಂಥ ಒಂದು ಇಲ್ಲಿ ವಾತಾವರಣ ಇದೆ. ಭಕ್ತರು ಬಹಳ ಕರ್ನಾಟಕದಾದ್ಯಂತ ಭಾಳಷ್ಟು ಜನ ಭಕ್ತರಿದ್ದಾರೆ. ಪ್ರತಿ ವರ್ಷವೂ ಇದೇ ಥರ ಏನಾಗುತ್ತೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ನೀರ್ಮಜ್ಜಿಗೆ ಪಾನಕ ಮಾಡ್ತಕ್ಕಂಥದ್ದು, ಅನ್ನದಾಸೋಹ ಮಾಡ್ತಕ್ಕಂಥದ್ದು, ಆಮೇಲೆ ದಿನನಿತ್ಯ ಸಹ ಇವತ್ತಿಂದ ಹಿಡಿದು ಒಂದು 7 ದಿನಗಳ ಕಾಲ ಭಾಳಷ್ಟು ಕಾರ್ಯಕ್ರಮ ನಡೀತವೆ. 3 ನಾಟಕಗಳು ನಡೀತಕ್ಕಂಥದ್ದು, ದಿನವೂ ಉತ್ಸವ ನಡೀತಕ್ಕಂಥದ್ದು, ಈ ಭಾಳ ಅದ್ದೂರಿಯಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಇದು ಬಹಳ ಹೆಮ್ಮೆಯ ಒಂದು ಕಾರ್ಯಕ್ರಮ. ಚಿಕ್ಕನಹಳ್ಳಿ ಗ್ರಾಮಕ್ಕೆ ಇದು ಒಂದು ಆಶೀರ್ವಾದ ಅಂತ ನಾವು ಬಯಸ್ತೀವಿ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.